ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ಬೇವಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಗೆ ಕರ್ಬೇವಿನ ಸಾಂಬಾರನ್ನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹಸಿ ತೊಗರಿ ಕಾಳನ್ನ ಹಿಡಿದು ಇದನ್ನು ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಹಾಕಿ ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಒಂದು ವಿಷಲ್ ಆದರೆ ಸಾಕಾಗುತ್ತೆ. ಈ ಕಡೆ ಸಾಂಬಾರ್ಗೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಎಳೆ ಬದನೆಕಾಯಿ ಇದೆ, ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಮಸಾಲೆನ ರುಬ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕಿದಾದ್ಮೇಲೆ ಇದಕ್ಕೆ ಹುಳಿಗೆ ಒಂದು 4 ರಿಂದ 5 ಟೊಮೊಟೊ, ಸಣ್ಣದಾದರೆ ಒಂದು 5 ಹಾಕೋಬೇಕು, ಒಂದು ಮೀಡಿಯಮ್ದಾದರೆ ನಾನಿಲ್ಲಿ ಒಂದು 4 ಟೊಮೊಟೊನ ಚೆನ್ನಾಗಿ ಹಣ್ಣಾಗಿರೋದನ್ನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಫಸ್ಟಿಗೆ 1 ಟೇಬಲ್ ಸ್ಪೂನಷ್ಟು ತರಕಾರಿ ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಫುಲ್ಲು ನುಣ್ಣಗೆ ರುಬ್ಕೊಂಡು ಬರಬೇಕು. ಹಾಗೆಯೇ ನಾನು ಆಗಲೇ ತೆಗೆದಿಟ್ಟಿದ್ದೆನಲ್ಲ ಬದನೆಕಾಯಿನ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸಾಂಬಾರಿಗೆ ತೊಗರಿ ಕಾಳಾಗಿರ್ಬೋದು ಮತ್ತು ಅವರೆಕಾಳಾಗಿರ್ಬೋದು ತುಂಬ ಒಳ್ಳೆ ಕಾಂಬಿನೇಷನು. ಅದ್ರ ಜೊತೆಗೆ ಬದನೆಕಾಯಿ ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಅದರಿಂದ ಇಲ್ಲಿ ಎಳೆ ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ತೊಗರಿ ಕಾಳು ಅಷ್ಟೇ ನೀಟಾಗಿ ಬೆಂದಿದೆ. ಇದನ್ನು ಕೂಡ ಇನ್ನೊಂದು ಬೇರೆದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಕಾಳು ಜೊತೆನೇ ಬೇಯಿಸ್ತೀನಿ ಅಂತ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಕಾಳನ್ನ ಒಂದು ವಿಷಲ್ ಕೂಗಿಸ್ಕೊಂಡಾಗ ಬೇಗ ಬೇಯುತ್ತೆ ಅಲ್ವಾ ಸಾಂಬಾರು, ಆಗ ಬೇಗ ರೆಡಿ ಆಗುತ್ತೆ. ಈಗ ಇದಕ್ಕೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕೋಬೇಕು. ಅದು ಚೆನ್ನಾಗಿ ಕುದಿಯೋಷ್ಟರಲ್ಲಿ ಈ ಕಡೆ ಸೈಡಲ್ಲಿ ಕರ್ಬೇವಿನನ್ನು ಸ್ವಲ್ಪ ಹುರ್ಕೊಂಡು ಎತ್ತಿಟ್ಕೋಬೇಕು. ಚೆನ್ನಾಗಿ ಘಮ ಘಮ ಅಂತ ಬರಬೇಕು. ಸ್ವಲ್ಪ ಕಲರ್ ಕೂಡ ಅಷ್ಟೇ ಲೈಟಾಗಿ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ. ಈ ಕಡೆ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಜೊತೆಗೆ ಆಗಲೇ ಕಟ್ ಮಾಡಿದಂತಹ ಎಳೆ ಬದನೆಕಾಯಿನ ಹಾಕಿ ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಹಾಕಿ ಒಂದು 2 ನಿಮಿಷ ಇದನ್ನು ಫ್ಲೇಮಲ್ಲಿ ಇಟ್ಟರೆ ಸಾಕು, ಬೆಂದೋಗ್ಬಿಡುತ್ತೆ. ಅದರಿಂದ ಫಸ್ಟು ಬದನೆಕಾಯಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದಾದಮೇಲೆ ಕರ್ಬೇವಿನ ಹಾಕೋಬೋದು. ಈಗ ಇಷ್ಟು ಫ್ರೈ ಆದರೆ ಸಾಕು. ಈಗ ನೋಡ್ತಾ ಇರ್ಬೋದಲ್ಲ, ಇಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೇ ಅದರಲ್ಲಿರುವಂತಹ ಗಬ್ಬೆಲ್ಲ ಹೋಗೋದು. ಈಗ ಇದಕ್ಕೆ ಇನ್ನೊಂದು ಪಾತ್ರೆಗೆ ಅದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಫಸ್ಟಿಗೆ ಬಿಸಿನೀರನ್ನು ಹಾಕಿ, ಅಂದರೆ ತುಂಬ ಸುಡೋ ಬಿಸಿನೀರಲ್ಲ, ಬೆಚ್ಚಗಿರುವಂತಹ ನೀರಲ್ಲಿ ಹಾಕಿ ಇದನ್ನು ಒಂದ್ಸಲ ವಾಶ್ ಮಾಡಬೇಕು. ಆಗ ಅದರಲ್ಲಿರುವಂತಹ ಏನು ಕಪ್ಪಗಾಗಿದೆ ಅದೆಲ್ಲ ಕೂಡ ನೀಟಾಗಿ ಏನೇ ಕೊಳೆ ಇದ್ರೂ ಕೂಡ ಅದನ್ನು ನೀಟಾಗಿ ತೆಗೆಯುತ್ತೆ. ಅದರಿಂದ ಬೆಚ್ಚಗಿರೋ ನೀರನ್ನು ಹಾಕಿ ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತೊಳೆದು ಆ ನೀರನ್ನ ಹೊರಗಡೆ ಹಾಕಬೇಕು. ಈಗ ಎಲ್ಲನೂ ಕೂಡ ಸ್ವಲ್ಪನೂ ಕೂಡ ನೀರಿರಬಾರ್ದು, ಆ ರೀತಿ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ಪ್ಲೇಟ್ಗೆ. ಹಾಗೆಯೇ ಇನ್ನೊಂದು ಕಡೆ ಲಾಸ್ಟಿಗೆ ಒಂದು 3 ಸಲ ತೊಳೆದ್ರೆ ಸಾಕಾಗುತ್ತೆ. ನೆಕ್ಸ್ಟು ತಣ್ಣೀರನ್ನು ಹಾಕಿ ಇದನ್ನು ಚೆನ್ನಾಗಿ ಈಗ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ತೊಳ್ಕೊಂಡ್ರೆ ಸಾಕಾಗುತ್ತೆ. ಈಗ ಕಾಳು ಸಾಂಬಾರು ಬದನೆಕಾಯಿ ಎಲ್ಲ ನೀಟಾಗಿ ಬೆಂದಿದೆ. ಈಗ ಲಾಸ್ಟಿಗೆ ಫ್ರೈ ಮಾಡಿ ತೊಳೆದಿಟ್ಕೊಂಡಿರುವಂತಹ ಕರ್ಬೇವಿನನ್ನು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಮೀನಾಗಿರ್ಬೋದು ಕರ್ಬೇವಿನಾಗಿರ್ಬೋದು ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಏಕೆಂದರೆ ಅದು ಬೇಗ ಬೆಂದೋಗ್ಬಿಡುತ್ತೆ. ಅದರಿಂದ ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಯಾದಂತಹ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋಂಥ ಕರ್ಬೇವಿನ ಸಾಂಬಾರು ರೆಡಿ ಆಗುತ್ತೆ. ಬಿಸಿ ಮುದ್ದೆ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆಯೇ ಈ ರೆಸಿಪಿನ ನಾನು ಮಾಡಿ ತುಂಬ ದಿನ ಆಗಿತ್ತು, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆಯೇ ನಮ್ಮ ಅಕ್ಕನ ಮಗಳದ್ದು ಬರ್ತ್ಡೇ ಪಾರ್ಟಿ ಇತ್ತು ರುಚಿ ಪ್ರಿನ್ಸ್ ಹೋಟೆಲಲ್ಲಿ. ಅದರಿಂದ ಅಲ್ಲಿಗೆ ಹೋಗೋದಕ್ಕೆ ಅಂತ ಎಲ್ಲರೂ ಕೂಡ ರೆಡಿಯಾಗಿ ಹೋದ್ವಿ. ನಾನು ಆಗಲೇ ಹೇಳ್ದಾಗೇ ಈ ಸಾಂಬಾರು ರೆಸಿಪಿನ ನಾನು ಆಲ್ರೆಡಿ ಶೂಟ್ ಮಾಡಿಟ್ಟಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಈ ವಿಡಿಯೋ ಜೊತೆ ಆ್ಯಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಬರ್ತ್ಡೇ ಪಾರ್ಟಿ ಆಗಿದ್ದು ಹೀಗೆ ರೀಸೆಂಟಾಗಿ. ಹಾಗೆಯೇ ನಾವು ಅಲ್ಲಿಗೆ ಹೋದಾಗ ಒಂದು 8 ಗಂಟೆ ಆಗಿತ್ತು ಬರ್ತ್ಡೇ ಪಾರ್ಟಿಗೆ. ಅದಾದಮೇಲೆ ಕೇಕ್ ಎಲ್ಲನೂ ಕೂಡ ಕಟ್ ಮಾಡಿಸಿದ್ವಿ. ಜಾಸ್ತಿ ಜನಕ್ಕೆ ಏನು ಹೇಳಿರಲಿಲ್ಲ, ಬರೀ ಫ್ಯಾಮಿಲಿ, ತುಂಬ ಕ್ಲೋಸ್ ಫ್ಯಾಮಿಲಿಗಳಿಗೆ ಅಷ್ಟೇ ಹೇಳಿದ್ದು. ಅದಾದಮೇಲೆ ಫಸ್ಟಿಗೆ ಕೇಕ್ ಕಟ್ ಮಾಡಿಸೋಕ್ಕಿಂತ ಮುಂಚೆನೇ ಸೂಪ್ನ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು.
ಅದಾದಮೇಲೆ ಕೇಕನ್ನು ಕಟ್ ಮಾಡಿಸಿದ್ದು. ನಾನಿಲ್ಲಿ ಫಸ್ಟಿಗೆ ಕೇಕನ್ನು ಕಟ್ ಮಾಡಿಸಿರೋ ಅಂಥ ವೀಡಿಯೋನ ಹಾಕಿ ಅದಾದಮೇಲೆ ಸೂಪ್ ಒಂದು ಸರ್ವ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲೇ ಲಾನಲ್ಲೇ ಬರ್ತಡೇಗೆ ಅಂತ ಹೇಳಿ ಡೆಕೋರೇಟ್ ಮಾಡಿದರು. ಅದ್ರ ಜೊತೆಗೆ ಅಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ಗೂ ಕೂಡ ರೆಡಿ ಮಾಡಿದರು. ಆ ಕತ್ಲೆಯಲ್ಲಿ ಕ್ಯಾಂಡಲ್ ಮುಂದೆ ಕುತ್ಕೊಂಡು ತಿನ್ನೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಎಲ್ಲರೂ ಕೂಡ ಜೊತೆಯಾಗಿ ಊಟ ಮಾಡಿಕೊಂಡು ಒಂದು ಒಳ್ಳೆ ಟೈಮ್ನು ಕೂಡ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಅದಾದಮೇಲೆ ನೆಕ್ಸ್ಟ್ ಊಟ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಪ್ರತಿಯೊಂದು ಐಟಮ್ಗಳನ್ನೂ ಕೂಡ ಒಂದೊಂದು ಟೇಬಲ್ಗೂ ಒಂದೊಂದು ಪ್ಲೇಟ್ಗಳಲ್ಲಿ ಸರ್ವ್ ಮಾಡಿದ್ರು. ಎಲ್ರಿಗೂ ಕೂಡ ಅವರೇ ಸರ್ವ್ ಮಾಡಿದ್ರು. ಕೆಲವೊಂದು ಐಟಮ್ಗಳನ್ನ ನಾವೇ ಸರ್ವ್ ಮಾಡ್ಕೊಂಡ್ವಿ, ಅಂದರೆ ಅಲ್ಲೇ ಪ್ಲೇಟಲ್ಲಿ ಇತ್ತಲ್ಲ ಅದರಿಂದ. ಫಸ್ಟಿಗೆ ಚಿಕನ್ ಮಂಚೂರಿಯನ್ನು, ಹಾಗೆಯೇ ಮಟನ್ ಸುಕ್ಕ, ಮತ್ತು ಕಲ್ಮಿ ಕಬಾಬು, ಮತ್ತು ನೀರು ದೋಸೆ ಮತ್ತು ಗ್ರೇವಿ ಅದನ್ನು ಕೂಡ ಕೊಟ್ಟಿದ್ದರು. ಹಾಗೆಯೇ ರೋಟಿಗೆ ಚಿಕನ್ ಗ್ರೇವಿ. ಅದಾದಮೇಲೆ ಲೆಗ್ ಪೀಸ್ ಬಿರಿಯಾನಿ ಕೂಡ ಇತ್ತು. ಜೊತೆಗೆ ಕರ್ಡ್ ರೈಸ್ ಕೊಟ್ಟಿದ್ದರು, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಸಲಾಡ್ ಇತ್ತು. ಹಾಗೆಯೇ ಮಟನ್ ಸುಕ್ಕ ಇತ್ತು, ಅದಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲನೂ ಕೂಡ ಅವರೇ ಗೊತ್ತಾಗುತ್ತೆ ಅಲ್ವಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸರ್ವ್ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಎಲ್ರಿಗೂ ಕೂಡ ಅವರೇ ಸರ್ವ್ ಮಾಡಿದ್ರು. ಎಲ್ಲನೂ ಕೂಡ ಊಟ ಮುಗಿಸ್ಕೊಂಡು ಲಾಸ್ಟಿಗೆ ಐಸ್ ಕ್ರೀಮ್ ಕೂಡ ಇತ್ತು. ಐಸ್ ಕ್ರೀಮು ಮತ್ತು ಬೀಡಾನು ಇತ್ತು. ಜೊತೆಗೆ ಒಂದು 7 ಅಪ್ ಕೂಡ ಕೊಟ್ಟಿದ್ದರು. ಎಲ್ಲನೂ ಕುಡಿದು ತಿಂದ್ಕೊಂಡು ಅದಾದಮೇಲೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿ ಆಯಿತು. ಎಲ್ಲರೂ ಅಷ್ಟೇ, ಅಲ್ಲಿದ್ದವರೆಲ್ಲರೂ ಕೂಡ ಹ್ಯಾಪಿಯಿಂದ ಅಲ್ಲಿಂದ ಹೊರಟರು. ನಾವು ಅಲ್ಲಿ ಹೊರಟು ಮನೆಗೆ ಬರೋಷ್ಟೊತ್ತಿಗೆ ಒಂದು 11 o'clock ಆಗಿತ್ತು. ಇದಿಷ್ಟು ಈ ವ್ಲಾಗ್ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.